ಫಸ್ಟ್ ಮದ್ದೇರಿ ಗ್ರಾಮ ಪಂಚಾಯಿತಿಯವರು ಹಿರಿಯ ಮುಖಂಡರು ಆಗ್ಬೋದು, ಗ್ರಾಮ ಪಂಚಾಯಿತಿ ಸದಸ್ಯರಾಗ್ಬೋದು, ಎಲ್ಲರೂ ಹೋಗಿ ಮಾಲೂರು ತಾಲೂಕು, ಬಂಗಾರಪೇಟೆ ತಾಲೂಕು, ಕೆಜಿಎಫ್ ತಾಲೂಕು, ಮುಳಬಾಗ ತಾಲೂಕು ನೀವೆಲ್ಲ ಹೋಗಿ ಊರುಗಳಲ್ಲಿ ಸ್ವಲ್ಪ ವಿಸಿಟ್ ಮಾಡಿ ಬನ್ನಿ. ಆ ಕಡೆ ಎಲೆಕ್ಷನ್ ಬಂದಾಗ ಅವ್ರವ್ರ ಪಾರ್ಟಿಗೆ ಅವ್ರು ಮಾಡ್ಕೊಳ್ಳಿ, ತಲೆಗೂಡು ನೋಡ್ಕೊಳ್ಳಿ, ಏನೇನ ಮಾಡ್ಕೊಳ್ಳಿ, ಹೆಂಗನ್ನ ಹೋಗಿ ಏನೇನಾಗಲಿ ಎಲೆಕ್ಷನ್ ಮಾಡ್ಕೊಳ್ಳೋಣ. ಊರು ವಿಚಾರ, ಅಭಿವೃದ್ಧಿ ವಿಚಾರ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದು ರೀತಿಯಲ್ಲಿ ಹೋಗಿ. ಇವತ್ತು ನಾನು ಇರೋದಿಲ್ಲ, ನೀವು ಇರೋದ್ರಲ್ಲಿ ಎಲ್ಲರೂ ಸಾಯ್ತೀವಿ ಈ ದೇಶದಲ್ಲಿ. ಈ ದೇಶದಲ್ಲಿ ಮಹಾನೀರು ಪುಣ್ಯಮರೆಲ್ಲ ಸತ್ತೋಗ್ಬಿಟ್ಟವ್ರೆ. ಬೈರೇಗೌಡ ಅಂತವ್ರು ಇವತ್ತಿಲ್ಲ ನಮ್ಮ ಮುಂದೆ, ರಾಮೇಗೌಡರು ನಮ್ಮ ಮುಂದೆ ಇಲ್ಲ ಇವತ್ತು. ಎಂ ಇ ವೆಂಕಟಪ್ಪನವರು, ಎಂ ಇ ಕೃಷ್ಣಪ್ಪನವರು, ಲತೀಫ್ ಸಾಬ್ ಅವರು, ಟಿ ಚೆನ್ನೈನವರು, ಸ್ವಾಮಿ ವಿವೇಕಾನಂದದವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧೀಜಿಯವರು ಇವತ್ತೆಲ್ಲ ಯಾರು ನಮ್ಮ ಕಣ್ಮುಂದೆ ಇಲ್ಲ. ಅವರೆಲ್ಲ ನಾವಿರ್ತೀವ ಇಲ್ಲಿ, ಇರ್ತೀವೇನಪ್ಪ ಯಾರಾದ್ರು? ಯಾಕೆ ಇವತ್ತು ಬೈರೇಗೌಡರು ತಿಳ್ಕೊಳ್ತೀವಿ? ನಾವು ಬೈರೇಗೌಡರು ಏನಕ್ಕೆ ತಿಳ್ಕೊಳ್ತಾ ಇದ್ದೀವಿ? ಬೈರೇಗೌಡರು ಮಾಡಿರುವಂಥ ಕೆಲಸಕ್ಕೋಸ್ಕರ ಬೈರೇಗೌಡರನ್ನ ತಿಳ್ಕೊಳ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನಕ್ಕೆ ತಿಳ್ಕೊಳ್ತೀವಿ? ಅವರು ಕೊಟ್ಟಿರುವಂಥ ಸಂವಿಧಾನದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಅವ್ರು ತಿಳ್ಕೊಳ್ತೀವಿ. ಗಾಂಧೀಜಿನ ಏನಕ್ಕೆ ತಿಳ್ಕೊಳ್ತೀವಿ? ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿರುವಂಥದ್ದು ಇವತ್ತು ಗಾಂಧೀಜಿ ತಿಳ್ಕೊಳ್ತೀವಿ ನಾವು. ರಾಜಕೀಯ ಇರ್ಬೋದು, ನಾಳೆ ಗೆಲ್ಬೋದು, ಸೋಲ್ಬೋದು, ಅದೆಲ್ಲ ಗೆದ್ರು ಖುಷಿನೇ, ಸೋಲ್ರು ಖುಷಿನೇ, ಯಾವ್ದಾದ್ರು ಖುಷಿನೇ, ಆನಂದ ಪಡ್ತೀವಿ. ಯಾವುದಕ್ಕೂ ಇರೋದೇ ಇಲ್ಲ. ಆದರೆ ಅಭಿವೃದ್ಧಿ ವಿಚಾರಗಳಲ್ಲಿ ಮಾತ್ರ ನಾವು ಹಿಂದೆ ಹೋಗೋದಿಲ್ಲ. ಉಪಯೋಗಿಸ್ಕೊಳ್ಳೋದು ಕೆಲಸ ನಾವು ಉಪಯೋಗಿಸ್ಕೊಳ್ಳೋದು, ಅಭಿವೃದ್ಧಿಗೆ ಉಪಯೋಗಿಸ್ಕೊಳ್ಳೋದು. ಏನು ಹೋಗೋದಿಲ್ಲ, ಏನು ಹೋಗೋದು ಓಡೋಗೋದಿಲ್ಲ. ಇವತ್ತು ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಕಟ್ಟಿದ್ದೀವಿ, ಏನು ಎತ್ಕೊಂಡು ಹೋಗ್ತೀವಿ? ಯಾರು ಇಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎತ್ಕೊಂಡು ಹೋಗ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಎತ್ಕೊಂಡು ಹೋಗ್ತಾರೆ. ಏನಾಗಲ್ಲ, ಅದೆಲ್ಲ ಎಲ್ಲಿರ್ಬೇಕು ಅಲ್ಲಿ ಇರ್ತಾರೆ. ಕಾನೂನು ಪ್ರಕಾರವಾಗಿ ಹೇಳಕ್ ಹೋದ್ರೆ, ಕಾನೂನಿನ ಚೌಕಟ್ಟಲ್ಲಿ ಹೇಳಕ್ ಹೋದ್ರೆ ಯಾರು ಉಸಿರು ತೆಗೆಯಂಗಿಲ್ಲ, ಮಾತಾಡೋದೇ ಇಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷರಿಂದ ಫೈನಲ್ ತೀರ್ಮಾನ. ಅವ್ರು ಯಾರಿಗೆ ಬೇಕು ಹೇಳ್ಬೋದು, ಯಾರಿಗೆ ಬೇಕು ಹೇಳದೇ ಇರ್ಬೋದು. ಬೇಕಾದ್ರೆ ಕಾನೂನು ಹೋಗಿ ಏನು ಇವರು ಎಲ್ಲಿ ಇವರು ಎಲ್ಲ ಬೀಳುವ ಕರೆಕ್ಟ್ ಇಲ್ವಾ? ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುಪ್ರೀಂ ಇಲ್ವಾ? ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುಪ್ರೀಂ. ಅವ್ರು ಹೆಂಗ್ ಬೇಕಂದ್ರು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಏನು ಪವರ್ ಇಲ್ವೋ ಅಷ್ಟು ಪವರ್ ಇರೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ. MLA ಇಲ್ಲ, ಚೆಕ್ ಗೌರ್ಮೆಂಟ್ ಚೆಕ್ ಸೈನ್ ಮಾಡುವಂತ ಅಧಿಕಾರ ಇರೋದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಒಬ್ಬರಿಗೆ. ಯಾರಿಗೂ ಯಾರಿಗೂ ಇಲ್ಲ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಇದೆಲ್ಲ ತಿಳ್ಕೊಳ್ರಿ. ರಾಜಕಾರಣ ಬಿಡಿ, ಜನಗಳ ಮೇಲೆ ದ್ವೇಷ ಬಿಡಿ, ಜನಗಳನ್ನ ನಾವು ಟೀಕೆ ಮಾಡೋದು. ಆಗಲ್ಲ ಒಳ್ಳೇದು ಮಾಡಿ, ಆಗಿಲ್ಲ ಅಂದ್ರೆ ಊಟ ಗಂಜಿನ ಕುಡ್ಕೊಂಡು ಮನೆಯಲ್ಲ ನಿಮ್ಮದೇ ಹೇಳ್ಕೊಡ್ಬೇಕು. ಕೆಟ್ಟದು ಬಯಸ್ಬಿಡಿ, ಒಬ್ಬರು ಬಿಟ್ಟು ಬಿಟ್ಟು ನಾವು ನೆಮ್ಮದಿಯಾಗಿ ಮಾಡಿ ನಿಂತ್ಕೊಳ್ಳೋದು. ನಾನು ಹೇಳ್ತೀನಿ ಎಲ್ಲರಿಗೂ ಈ ಅಭಿವೃದ್ಧಿ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ನನ್ನ ಮನೆಯಲ್ಲಿ 8 ಬೆಡ್ರೂಮ್ ಇದೆ, ದೊಡ್ಡ ಮನೆ ಇದೆ, ಮಲಗೋದು ಒಂದೇ ಬೆಡ್ರೂಮ್ ಅಲ್ಲ, ಮಿಕ್ಕಿದೆಲ್ಲ ಖಾಲಿಯಾಗಿರ್ತದೆ. ಮಲಗೋದು ಒಂದೇ ಬೆಡ್ರೂಮ್ ಅಲ್ಲ. ನನ್ನ ಬೆಡ್ಡು ದೊಡ್ಡದಾಗಿತ್ತು, ಮಲಗೋದು ಅದೇ ಇದೆ. ಕೆಳಗಡೆ ಚಾಪೆ ಹಾಕೊಂಡು ಮಲ್ಕೊಂಡು ನಿದ್ದೆ ಬರುತ್ತೆ, ಸೋಫಾ ಮೇಲೆ ಮಲ್ಕೊಂಡು ನಿದ್ದೆ ಬರುತ್ತೆ, ಕಾರಲ್ಲಿ ಕುತ್ಕೊಂಡು ನಿದ್ದೆ ಬರುತ್ತೆ. ನಿದ್ದೆ ಯಾರಪ್ಪನ ಸೊತ್ತು ಅಲ್ಲ, ನನ್ನ ನಿದ್ದೆ, ನನ್ನ ಸೊತ್ತು. ಎಲ್ಲಿ ಮಲ್ಕೊಂಡ್ರೆ ನನ್ನ ನಿದ್ದೆ ಬರಬೇಕು. ಯಾಕೆ ಬರುತ್ತೆ? ಒಬ್ಬರು ಕೆಟ್ಟದ್ದು ಬಯಸಿಲ್ಲ, ಒಬ್ರು ಕೆಟ್ಟದ್ದು ಮಾಡೋದಿಲ್ಲ, ಒಬ್ರು ಏನು ಅನ್ನೋದೇ ಇಲ್ಲ. ನನ್ನ ಕೆಲಸ ಇದೆ, ನಾನು ಇದಕ್ಕೆ ನೆಮ್ಮದಿಯಾಗಿ ಮಾಡ್ಕೊಂಡು ಹೃದಯವನ್ನು ಸ್ವಚ್ಛವಾಗಿ ಇಟ್ಕೊಂಡಿದ್ದೀನಿ, ಬೇರೆ ಸ್ವಚ್ಛವಾಗಿದೆ. ಯಾವತ್ತು ಹೃದಯ ಸ್ವಚ್ಛವಾಗಿದೆ ಇಲ್ವಾ ನಮ್ಮ ಕೈಗೆ ಕೆಟ್ಟೋಗುತ್ತೆ. ಕೈ ಕೆಟ್ಟೋಗೋದಿಲ್ಲ. ಊರಿನ ಕಡೆ ಬರಬೇಡಿ, ಊರಿನ ಅಭಿವೃದ್ಧಿ ಮಾಡಿ. ನೀವು ಊರಲ್ಲಿ ಹಾಸ್ಪಿಟಲ್ ಹೇಳಿರಿ, ಒಂದು ನರ್ಸಿಂಗ್ ಅಂದ್ರಿ, ಹಾಕ್ಸಿದೆ ಆಯಮ್ಮ ತಿರ್ಗಾ ಬರಲ್ಲ ಅಂತ ಹೇಳಿದ್ರು, ತಿರ್ಗಾ ಅವ್ರಿಗೆ ತಿರ್ಗಾ ಹಾಕಿ ತಿರ್ಗಾ ಅವ್ರಿಗೆ ಹಾಸ್ಪಿಟಲ್ ಹೇಳ್ತೀರ. ನೀವು ಹೇಳೋದೆಲ್ಲ ಆಟಾಡ್ತಾ ಇದೀವಿ ನಾವು. ನೀವು ಹೆಂಗೆ ಆಟಾಡಿಸ್ತಾ ಇದೀವಿ ನಮ್ಮನ್ನ, ನಾವು ಆಟಾಡಿಸ್ತಾ ಇದೀವಿ, ಆಟಾಡ್ತಾ ಇದೀವಿ ನಾವು. ಇದೇನು ಮಾಡಿದ್ರೆ ಅಲ್ಲಿ ಆಸ್ತಿ ಈ ಕೆಲಸನೆಲ್ಲ ಮಾಡ್ತೀವಿ. ನೀವು ಹೇಳಿದಿಲ್ಲ, ನಾವು ಹೇಳಿದ್ರೆ ಯಾರು ಮಾಡಲ್ಲ ಅಂತ ಹೇಳೋದಿಲ್ಲ. ನಮ್ಮ ಪೌರಗೆ ನಾವು ಮಾಡ್ತೀವಿ. ಮುಖ್ಯವಾಗಿ ಮಧ್ಯ ಊರವರು ಹೇಳ್ತೀವಿ. ಮಧ್ಯ ರೀತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಒಂದು ಉತ್ತಮವಾದಂಥದ್ದು ಕೋಲಾರ ಜಿಲ್ಲೆಗೆ ಗೊತ್ತು, ರಾಮೇಗೌಡ ಮಧ್ಯ ಇದೆ. ಅದೇ ರೀತಿ ಮುಳಬಾಗ ತಾಲೂಕು ಹುಟ್ಟೂರು ಪಂಚಾಯತಿ ಇದೆ. ಈ ಊರಲ್ಲಿ ಗ್ರಾಮ ಪಂಚಾಯತಿ ಹೆಡ್ಕ್ವಾರ್ಟರ್ ಏನೇನಿದೆಯೋ ಇದಕ್ಕೆ ಡಬಲ್ ಆಗಿದೆ. ನಾವು ಹುಟ್ಟೂರಲ್ಲಿ ನಮ್ಮ ಹುಟ್ಟೂರು ಸೀನಿಯರ್ ಅಂತಿದೆ, ಡಬಲ್ ಆಗಿದೆ. ಟೆಲಿಫೋನ್ ಎಕ್ಸ್ಚೇಂಜ್, ಕೆನರಾ ಬ್ಯಾಂಕು, ಆ ಊರಲ್ಲಿ ಟೆಲಿಫೋನ್ ಎಕ್ಸ್ಚೇಂಜ್, ಕೆನರಾ ಬ್ಯಾಂಕು, ಪೋಸ್ಟ್ ಆಫೀಸು, ಹೈಸ್ಕೂಲು, ದೇವಸ್ಥಾನ, ಮುಜರಾಯಿ ದೇವಸ್ಥಾನಗಳು, ಹೈಸ್ಕೂಲ್ ಇದ್ದಾವೆ. ಆಮೇಲೆ ಹಾಸ್ಟೆಲ್ ಮನೆಗಳು, ಬಡವರಿನ ಸೇವೆಗಳು, ಅಲ್ಲಿ ಮನೆಗಳು ಕಟ್ಟಿರೋರು, ಆಸ್ತಿ ಬಿಲ್ಡಿಂಗ್ಸ್ ಎಲ್ಲ ಈ ಊರಲ್ಲಿ. ಆ ಊರು ಅವರು ಹುಟ್ಟೂರು ಅವರು ಸೀನಿಯರ್ ಅಷ್ಟು ಮಾಡ್ಕೊಂಡ್ರು. ಈ ಊರಲ್ಲಿ ರಾಮೇಗೌಡರು ಮಾಡಿದ್ರು. ರಾಮೇಗೌಡ ಆಗಲಿ ಯಾಕಂತ ಮಾಡಿಲ್ಲ ಯಾರು ಎಲ್ಲಿ ಯಾಕೆ ಮಾಡಕ್ಕಾಗಲ್ಲ? ಊರಿನ ಬಗ್ಗೆ ಗಮನ ಇರೋರಿಗೆ ಊರಿಗೆ ಏನಾದ್ರು ಮಾಡೋಣ ಉದ್ದೇಶ ಇಲ್ವಾ? ಇಲ್ಲ ಜನರು ಕಾಪಾಡಬೇಕು ಅನ್ನೋ ಉದ್ದೇಶ ನಿಮ್ಮಲ್ಲಿ ಇಲ್ವಾ?
ರಾಮೇಗೌಡರು ಮಾಡಿದ ದೊಡ್ಡವರು, ನೀವು ಮಾಡದೇ ಇರೋದಿಲ್ಲ. ಅವ್ರು ಮಾಡಿದ್ರು ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ. ಎಲೆಕ್ಷನ್ ಬಂದಾಗ ಎಲ್ಲ ಪಾರ್ಟಿಗಳು ಅವರು ಪಾರ್ಟಿಗಳು ಮಾಡ್ತಾರೆ. ಊರಿನ ಎಲ್ಲ ಕುತ್ಕೊಂಡು ಊರಲ್ಲಿ ಏನು ಕೆಲಸ ಆಗಬೇಕು, ಕೆಲಸಗಳು ಎಲ್ಲೂ ಆಗ್ತವೆ. ಆಗಲೇ ಯಾವುದಿಲ್ಲ, ಎಲ್ಲ ಕೆಲಸಗಳು ಆಗ್ತವೆ. ಅಭಿವೃದ್ಧಿ ವಿಚಾರದಲ್ಲಿ ನಾನು ಚೆನ್ನಾಗಿ ಕಂಡುಕೊಂಡದ್ದೇನೆಂದ್ರೆ ಕೋಲಾರ ತಾಲೂಕಿಗೆ ಜನರಿಗೆ ಅಭಿವೃದ್ಧಿ ವಿಚಾರದಲ್ಲಿ ಇಂಟ್ರೆಸ್ಟ್ ಇಲ್ಲ. ಏನೋ ಅಕ್ಕ ಹೇಳ್ತಾ ಇರೋದು ಜನಗಳಿಗೆ ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ನನಗೆ ಬೇರೆ ತಾಲೂಕುಗಳು ನೋಡಿ ಅವ್ರಿಗೆ ಏನ್ ಮಾಡ್ತಾ ಇದ್ದಾರೆ ಅಂತ ಐಎಸ್ಟ್ ಜಿಲ್ಲೆಯಲ್ಲಿ ಕೂತ್ಕೊಂಡಿದ್ದು ನಾವು ಕೋಲಾರ. ಯಾರಾದ್ರೂ ಐಎಸ್ಟ್ ನಮ್ಮಷ್ಟು ಅಕ್ಕ ಬಂದಿದ್ದೀವಿ ಯಾವ ತಾಲೂಕಲ್ಲಿ ನೋಡೋಣ? ಯಾರು ಇಲ್ಲ. ಅಷ್ಟು ದುಡ್ಡನ್ನು ತಂದಿದ್ದೀವಿ. ಜನ ಬೇಕು ಅಂದ್ರು, ಲೀಡ್ಸ್ ಬೇಡ ಅಂದ್ರು, ಇಲ್ಲ ಲೀಡ್ಸ್ ಬೇಕು ಅಂತ ಜನ ಬೇಡ ಅಂದ್ರು ನಾವು ಯಾರ ಮಾತು ಕೇಳೋದಿಲ್ಲ. ನಾವು ಏನ್ ಮಾಡ್ಬೇಕು ಅಂತ ಗ್ರಾಮಗಳಿಂದ ನಮಗೆ ಮಾಹಿತಿ ಸಿಗ್ತಾ ಇದೆಯೋ ಅದರ ಪ್ರಕಾರವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗುವಂತ ಕೆಲಸವನ್ನ ನಾವು ಮಾಡ್ತೀವಿ. ನಾವು ಲಿಮಿಟ್ ಆಗೋದು ನಿಮ್ಮ ಮಾತು ಕೇಳ್ತೀವಿ. ಅದಾದ್ರೂ ನಿಮ್ಮ ಮಾತು ಕೇಳೋದಿಲ್ಲ. ನಾವು ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಮಾತು ಕೇಳೋದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಏನಾಗುತ್ತದೆ? ಏನು ಆಗೋದಿಲ್ಲ. ಅದರಿಂದ ನಾನು ಕೆಲಸ ಮಾಡೋದ್ರಲ್ಲಿ ಎಕ್ಸಾಂಪಲ್ ಒಂದೇ ಫೈನಲ್ ಹೇಳ್ತೀನಿ ನಿಮಗೆ. ಮತ್ತೆ ರಾಮೇಗೌಡರು ಈ ಪಂಚಾಯತಿ ಇಷ್ಟು ಡೆವಲಪ್ಮೆಂಟ್ ಮಾಡಿದಾರಲ್ಲ, ಯಾಕೆ ಅಕ್ಕಪಕ್ಕದ ಗ್ರಾಮ ಪಂಚಾಯತಿ ಡೆವಲಪ್ ಮಾಡಿಲ್ಲ? ಇದೇ ಪಂಚಾಯತಿ ಅವ್ರು ಮಾಡಿರುವ ಕೆಲಸದಲ್ಲಿ ಯಾಕೆ ಮಾಡ್ಕೋದಿಲ್ಲ? ಇವತ್ತು ನನ್ನ ಓನ್ ಪಂಚಾಯತಿ ಮುಖ್ಯಸ್ಥಳ ಮುರುಘಾ ತಾಲೂಕು ಕೋಲಾರದಲ್ಲಿ, ಆಮೇಲೆ ನಮ್ಮ ಅಂಬಿಕಲ್ ಗ್ರಾಮ ಪಂಚಾಯತಿ ಓನ್ ಮಾಡಿ ಗ್ರಾಮ ಪಂಚಾಯತಿ ಬಿಲ್ಡಿಂಗು 2 ಎಕರೆನಲ್ಲಿ ಗ್ರಾಮ ಪಂಚಾಯತಿ ಬಿಲ್ಡಿಂಗು, ಮೆಡಿಕಲ್ ಹಾಸ್ಪಿಟಲ್ ಒಳಗಡೆ, ಲೈಬ್ರರಿ ಒಳಗಡೆ, ಆಯುರ್ವೇದ ಹಾಸ್ಪಿಟಲ್ ಒಳಗಡೆ, ಇನ್ಸ್ಪೆಕ್ಟರ್ ರೂಮು, ಸಬ್ ಇನ್ಸ್ಪೆಕ್ಟರ್ ರೂಮು, ಎಸ್ಪಿ ಬಂದರ್ ರೂಮು, ಡಿವೈಎಸ್ಪಿ ಬಂದರ್ ರೂಮು, ತಹಸೀಲ್ದಾರ್ ರೂಮು, ಸೆಕ್ರೆಟರಿ ರೂಮು, ರೆವಿನ್ಯೂ ಇನ್ಸ್ಪೆಕ್ಟರ್ ರೂಮು, ಗ್ರಾಮ ಪಂಚಾಯತಿ ಮೆಂಬರ್ಸ್ ರೂಮು, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಪಿಡಿಒಗೆ, ಇಒಗೆ ಇಷ್ಟು ಜನರು ಊರಿನ ವಾಟರ್ ಟ್ಯಾಂಕು ಅದರಲ್ಲಿದೆ. ಗ್ರಾಮ ಪಂಚಾಯತಿ ಉಪಯೋಗ ಮಾಡಬೇಕು. ಅಲ್ಲಿ ತೆಂಗಿನಕಾಯಿ ತಗೊಂಡು ನೋಡೋದು ಅಭಿವೃದ್ಧಿ ಮಾಡ್ತಾರೆ. ಎಲ್ಲ ಗ್ರಾಮ ಪಂಚಾಯತಿ ತೆಂಗಿನಕಾಯಿ ಇದೆ. ಯಾಕೆ ಬೇರೆಯವರು ಏನು ಮಾಡೋದಿಲ್ಲ? ಮಾಡಬೇಕು ಅಂದ್ರೆ ಆ ಗ್ರಾಮ ಪಂಚಾಯತಿಯಲ್ಲಿರ್ತಕ್ಕಂಥ ಹಿರಿಯ ಮುಖಂಡರು ಶ್ರಮ ತಗೋಬೇಕು. ನಿಮ್ಮನ್ನು ಇವತ್ತು ರಾಮೇಗೌಡ ನೆನೆಸ್ಕೊಂಡು ನಿಮ್ಮನ್ನು ಗ್ರಾಮಸ್ಥರು ನೆನೆಸ್ಕೋಬೇಕು. ಅದೆಲ್ಲ ಮಾಡಬೇಕಾಗ್ತದೆ. ಕೆಲವು ವಿಚಾರಗಳು ಜನರು ತಿಳ್ಕೋಬೇಕಾಗ್ತದೆ. ಒಂದು 2ನೇ ಆಮೇಲೆ ಒಂದು ಹೇಳ್ತಾ ಇದ್ರು, ಹುಡುಗರಿಗೆ ಕೆಲಸ ಕೊಡಿ ಅಂತ. ನೀವು ಎಷ್ಟು ಜನ ಹುಡುಗರು ಕೊಟ್ಟಿಲ್ಲ? ಬಯೋಡೇಟಾ ನೋಡಿ ಕೆಲಸ ಕೊಡ್ಸೋಕೆ ಸಿಕ್ಕಾಗಿದ್ದೀವಿ. ರೇಣುಗಲ್ ಇಂಡಸ್ಟ್ರಿಯಲ್ ಏರಿಯಾ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಆಗಿಲ್ವಾ? ಚಿಂತಾಮಣಿ ಇಂಡಸ್ಟ್ರಿಯಲ್ ಕೊಡ್ತೀವಿ ಆಗಿಲ್ವಾ? ದೇವನಹಳ್ಳಿ ಕೊಡ್ತೀವಿ ಆಗಿಲ್ಲ ಅಂದ್ರೆ ಹೊಸೂರು ಇಂಡಸ್ಟ್ರಿಯಲ್ ಕೊಡ್ತೀವಿ. ನಿಮಗೆ ತಗೊಂಡ್ಬನ್ನಿ ಪಾಪ ಓದಿರುತ್ತ ಹುಡುಗರಿಗೆ ಒಂದು ಕೆಲಸ. ನನ್ನ ವಾದನೆ ಇದೆ ಗೌರ್ಮೆಂಟ್ ಅಲ್ಲಿ, ಈ ದೇಶದಲ್ಲಿ ನೀವು ಯಾವುದು ಕೊಡಬೇಡಿ ನಮ್ಗೆ ಫ್ರೀ, ನೀವು ಯಾವುದು ಫ್ರೀ ಬೇಕಾಗಿಲ್ಲ ನಮಗೆ. ಒಂದು ಎಜುಕೇಶನ್ ಫ್ರೀ ಕೊಡಿ, 2ನೇದು ಹಾಸ್ಪಿಟಲ್ ಫ್ರೀ ಕೊಡಿ, 3ನೇದು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ, 4ನೇದು ರೈತರನ್ನ ಕಾಪಾಡ್ಕೊಳ್ಳಿ. ಈ 4 ಕರೆಕ್ಟಾಗಿ ಕೊಟ್ಬಿಟ್ರೆ ಯಾರು ಬರ್ತಾರೆ? ಯಾರು ಬರೋದಿಲ್ಲ. 4 ರೈತರನ್ನ ಕಾಪಾಡ್ಕೊ, ಹಾಸ್ಪಿಟಲ್ ಫ್ರೀ ಕೊಡು, ಎಜುಕೇಶನ್ ಫ್ರೀ ಕೊಡು, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡು. ಅವಾಗ ಯಾರು ಮಾಡ್ತಾರೆ? ಇದನ್ನು ಮಾಡಬೇಕು. ಸಮಾಜ ಬದುಕಬೇಕಂದ್ರೆ, ಇವತ್ತು ಸಮಾಜ ಉಳಿಬೇಕಂತಂದ್ರೆ ಇದನ್ನು ಮಾಡಬೇಕಾಗಿದೆ. ನಾವು ಇದನ್ನ ದಾರಿ ತಪ್ತಾ ಇದೀವಿ. ನಾವೆಲ್ಲರೂ ದಾರಿ ತಪ್ತಾ ಇದೀವಿ. ಇವತ್ತು ನಮ್ಗೆ ಯೋಚನೆ ಬರ್ತಿಲ್ಲ. ನಾಳೆ ಗೊತ್ತಾಗುತ್ತೆ ಇನ್ನೊಂದು ದಿವಸ ದಾರಿ ಯಾವ ತಪ್ಪಿದ್ವಿ ನಾವು ಗೊತ್ತಾಗುತ್ತೆ. ಮುಂದಿನ ಹೆಜ್ಜೆ ಹಾಕ್ಬೇಕು. ಮುಂದಿನ ಹೆಜ್ಜೆ ಅಂದ್ರೆ ಇವತ್ತು ರಾಮೇಗೌಡ ಅವರೆಲ್ಲ 25-30 ವರ್ಷ ಹಿಂದೆ ಈ ಊರಲ್ಲಿ ಗ್ರಾಮ ಪಂಚಾಯತ್ ಹಾಸ್ಪಿಟಲ್ ಮಾಡಿರೋದು ಆವತ್ತು ನೋಡೋರು ಮಾಡಿಲ್ಲ. ಇವತ್ತು ನಮ್ಮ ಗ್ರಾಮ ನೋಡಿಲ್ಲ. ಇನ್ನ 25-30 ವರ್ಷಕ್ಕೆ ನಮ್ಮ ಊರಲ್ಲಿ ಹೇಗಾಗಬಹುದು ಅನ್ನೋ ಮುಂದಿನ ಕಾಲಕ್ಕೆ ಅಲ್ಲಿನ ಮುಂದಿನ ಯೋಚನೆ ಮಾಡಿ ಅವ್ರು 25 ವರ್ಷ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರುವಂಥದ್ದು ಇವತ್ತು ಯೂಸ್ ಆಗ್ತಾ ಇದೆ ನಮಗೆ. ಇನ್ನು ಮೇಲೆ ನಾವು ಇಲ್ಲಿಂದ 30 ವರ್ಷಕ್ಕೆ ಯೂಸ್ ಆಗ್ತಬೇಕು. ರೋಡ್ ಮಾಡ್ತಾರೆ, ಎಕ್ಸಾಂಪಲ್ ನರಸಾಪುರ ರೋಡ್ ಮಾಡ್ತಾ ಇದ್ದೀವಿ. ಏನೋ ನರಸಾಪುರ ಎಲ್ಲ ಪಾಟೀಲ್ ಇಲ್ಲ ಅಲ್ಲಿ ಎಷ್ಟು ತೊಂದರೆ, 7 ಕೋಟಿ ರೂಪಾಯಿ ರೋಡ್ ಹಾಕಿದ್ರು ನರಸಾಪುರದಲ್ಲಿ. ಅದು ತೊಂದರೆ ಕೊಡ್ತಾರೆ. ಆಯಮ್ಮ ಯಾರು 90 ಅಡಿ ಜಾಗ ಇದೆ, ಅದನ್ನು ಬಿಟ್ಟು ನಾವು ಕೆಲಸ ಮಾಡೋದು ತೊಂದರೆ ಮಾಡ್ತಾರೆ. ಇವತ್ತು ಹೋಗ್ಬಿಟ್ಟು ಬಸವರಾಜ್ ಅವರಿಗೆ ಸ್ಪೀಕರ್ ಹೋಗಿ ಅವರಿಗೆ ಪೋಸ್ಟ್ ಆಫೀಸ್ ಇದೆ, ನೀವು ಯಾಕೆ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಸಫರ್ ಮಾಡ್ತೀವಿ, ಅಪ್ಚುತಿ ಮಾಡ್ತೀವಿ ಅಂತ. ಇದೇ ಮಾಡೋದು, ಇದೇ ಈ ಕೋಲಾರದಲ್ಲಿ ನ್ಯಾಯ ಮಾಡೋದು ಲೀಡ್ಸು. ಇದನ್ನು ಮಾಡ್ತಾರೆ ಕೋಲಾರದಲ್ಲಿ. ಯಾಕಂದ್ರೆ ರೋಡ್ ಮಾಡ್ತಾರಲ್ಲ, ಮಸ್ತಾಗಿ ಧಾನ್ಯ ದೇವಸ್ಥಾನಕ್ಕೆ ಧಾನ್ಯ ಹಾಕಿ ಮಾಡ್ತಾರೆ. ಸರ್ವೆ ಮಾಡಿ ಬಿಡಲ್ಲ ಅಂದ್ರೆ ಬಿಡಲ್ಲ ಅಂತಾರೆ. ಯಾವ ನ್ಯಾಯ ಇದು?
ಈ ನ್ಯಾಯ ಎಲ್ಲಿದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಾನು ಮೊದಲು MLA ಆಗಿದ್ದವನು, ಇನ್ನೊಬ್ಬ MLA ಮಾಡಿದವನು, ನೋಡಿದವನು, ಅನೇಕ 20 ವರ್ಷಗಳಿಂದ ಅನೇಕ ಜನ ಸಹಾಯ ಮಾಡಿ 7-8 ಎಲೆಕ್ಷನ್ ಮಾಡಿದ್ದೀನಿ, ಎಲ್ಲವನ್ನೂ ಮಾಡಿದ್ದೀನಿ. ಆದರೆ ಇಂಥ ಒಂದು ಪರಿಸ್ಥಿತಿ ನಾನು ಎಲ್ಲರೂ ಕಂಡಿದ್ದೀನಿ. ಆದರೂ ಕೋಲಾರ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಬಡವರಿಗೆ ದೇವಸ್ಥಾನಗಳು, ಮಧ್ಯಾಹ್ನಕ್ಕೆ ದಾರಿಗಳು, ರೈತರು ಓಡಾಡಕ್ಕೆ ದಾರಿಗಳು, ಗ್ರಾಮದಲ್ಲಿ ಮಾಡುವಂತ ಪೈಪ್ ಲೈನ್ಸ್ ಹಾಕ್ಬೋದು, ನೀರು ಹಾಕ್ಬೋದು, ಲೈಟ್ ಹಾಕ್ಬೋದು, ಎಲ್ಲವನ್ನೂ ನಾನು ಹೇಳ್ತಿದ್ದೆ. ಯಾರು ಬೇಡ ಅಂದ್ರೂ ಬೇಡ ಬೇಕು ಅಂದ್ರೂ ನಾವು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ, ನಾವು ಮಾಡ್ತೀವಿ, ಮಾಡ್ತೀವಿ ಅಂತ ಹೇಳ್ತೀನಿ. ಆಮೇಲೆ ಬಸ್ ವಿಚಾರ ಹೇಳಿದ್ರು. ಅವಾಗ ಮಗಳು ಇಟ್ಕೊಂಡ್ಬಂದು ಕೇಳಿದೆ, ಕೊಟ್ಟಿಟ್ಕೊಂಡು ನೋಡ್ಬೇಕ ಬಸ್ ವಿಚಾರ ನಾನು ನಿಮ್ಮ ಮಗ ನೋಡ್ತಾ ಇದ್ದೀನಿ, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಆಯ್ತಾಯ್ತು ಕುತ್ಕೊಂಡು ನಾನು ಮಾತಾಡ್ತೇನೆ, ನನಗೆ ಆ ಸಬ್ಜೆಕ್ಟ್ ಬಂದಾಗ ಕುತ್ಕೋಬೇಕು, ಆ ಸಬ್ಜೆಕ್ಟ್ ಬಂದಿದ್ದೀನಿ. ಆ ಹುಡುಗ ಬಂದು ಇವತ್ತ ಹೇಳ್ತಾ ಇದ್ದ, ಇವ್ರು ಆಮೇಲೆ ಮಾತಾಡೋ ಇವತ್ತು ಹೇಳ್ತಾ ಇದ್ರು. ನಾನು ಇಲ್ಲಿ ಫೋನಲ್ಲಿ ಯಾರ ಮೆಸೇಜ್ ಮಾಡ್ತಾ ಇದ್ದೆ, ಅದನ್ನ ನೋಡ್ಕೊಂಡು ಅಬ್ಸರ್ವ್ ಮಾಡ್ತಾ ಇದ್ದೆ. ನಾನು ಸುಮ್ಮನೆ ಕೊಟ್ಟಿದ್ದೀನಿ, ಫೋನ್ ನೋಡ್ತಾ ಇದ್ದೆ, ಮಾತಾಡೋದು ಕೇಳಿಸ್ತಾ ಇರುತ್ತೆ, ಪಕ್ಕದಲ್ಲಿ ಯಾರು ನೋಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಡ್ತೀನಿ, ನೋಡ್ತಾ ಇರ್ತೀನಿ. ಅವ್ರಿಗೆ ತುಟಿ ಬ್ಯಾಲೆನ್ಸ್ ಎಲ್ಲ ಗೊತ್ತಾಗೋದು ಇದೇ ಮಾತಾಡ್ತಾ ಇರ್ತಾರೆ ಅವರು. ಅಷ್ಟು ಒಂದು ಅಬ್ಸರ್ವೇಷನ್ ಮಾಡ್ತೀವಿ. ಖಂಡಿತವಾಗ್ಲು ಆ ಬಸ್ ಯಾವ ಅಂತ ಒಂದು ಅರ್ಜಿ ನೀವ್ಯಾರು ಗ್ರಾಮಸ್ಥರು ಬರ್ಬಿಟ್ಟು ಟೈಮಿಂಗ್ಸ್ ಬರ್ಬಿಟ್ಟು ಕಳಿಸ್ಕೊಡಿ, ಬಸ್ಸನ್ನು ಕಳಿಸ್ಕೊಡ್ತೀವಿ. ಯಾರು ಗೊತ್ತಲ್ಲ, ಬಸ್ ಬರ್ತದೆ, ಏನ್ ಮಾಡ್ತಾರೆ ಊರೊಳಗೆ ಬರೋದಿಲ್ಲ, ಈ ಕೆರೆ ಹಚ್ಚಲ್ ಬಂದ್ಬಿಟ್ಟು ಅಲ್ಲೇ ಗೌರ್ಮೆಂಟ್ ಬಸ್ ಯಾರು ಸೊತ್ತೇನಲ್ಲ, ನಮ್ಮೆಲ್ಲರೂ ಸೊತ್ತದ, ನಮ್ಮ ಊರು ಸೊತ್ತು, ನಾವು ಬೇಕಾಗಿರೋ ಸೊತ್ತು. ಯಾಕೆ ಬರೋದಿಲ್ಲ ಬಸ್ ಒಳ್ಳೆ ಕೆಲಸ ನಾವು ಕಳಿಸ್ಕೊಡ್ತೀವಿ, ವ್ಯಾಪಾರ ಕಳಿಸ್ಕೊಡ್ತೀರ. ಆ ಟೈಮಿಂಗ್ಸ್ ಯಾವ ಟೈಮಿಂಗ್ಸು ಬಸ್ ಎಲ್ಲರೇ ಒಳ್ಳೆಯದು, ಸಿಟಿ ಗೇಟ್ ಬರಲಿ, ಕೆರೆ ಬರಲಿ, ಎಲ್ಲೇ ಬರಲಿ, ನೀವು ಪೇಪರ್ ಬರ್ಬಿಡಿ, ಯಾವ ಟೈಮಿಂಗ್ಸ್ ಏನು ಎಷ್ಟು ಬರ್ಬಿಡ್ರಿ. ಆ ಟೈಮಿಂಗ್ ಬಸ್ ಕಳಿಸ್ಕೊಂಡು ಜವಾಬ್ದಾರಿ ಮಾಡ್ತಿರ್ತಿಲ್ಲ. ಎಂಪ್ಲಾಯ್ಮೆಂಟ್ ಬಗ್ಗೆ ಕೇಳಿದ್ರು, ಎಂಪ್ಲಾಯ್ಮೆಂಟ್ ಹುಡುಗರು ಯಾರೇ ನೀವು ಗೈಡೆನ್ಸ್ ತಗೊಂಡು ಕೊಡಿ, ಹಂತವಾಗಿ ಇವೆಲ್ಲ ಫ್ಯಾಕ್ಟ್ರಿ ಕೊಟ್ಟು ಎಲ್ಲರನ್ನು ಸೇರಿಸ್ಕೊಂಡು ಕಳಿಸ್ಕೊಂಡು ನಾವು ಮಾಡ್ತೀವಿ. ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಇಂಡಿಯಾ ಹೋಗ್ಬೇಡಿ, ಇವೆಲ್ಲ ಬಂದು ನೀವು ಬರೋಕ್ಕಾಗಲ್ಲ, ನೀವು ಫೋನ್ ಮಾಡಿದ್ರಿ ಮನೆ ಬಾಗಿಲು ಕೆಲಸ ಮಾಡ್ತೀವಿ. ಇದೇ ಗ್ರಾಮ ಪಂಚಾಯತಿ ಯಾರು ನಮ್ಮನ್ನು ಫೋನ್ ಮಾಡಿ ನಮ್ಮ ಊರಲ್ಲಿ ರೋಡ್ ಹಾಕಬೇಕು, ರೋಡ್ ಆಗಬೇಕಿದೆ, ನೀವು ಬಂದು ನೋಡಿ ಅಂತ ಹೇಳ್ತೀವಿ. ನಾವು ಫೋನ್ ಮಾಡಿ ಬಂದಿಲ್ಲ ಅಂದ್ರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀವಿ. ನಾವು ಬರ್ತೀವಿ, ನಿಮ್ಮ ಗ್ರಾಮಕ್ಕೆ ಬಂದು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮಾತಾಡಕ್ಕೆ ಅವಕಾಶ ಮಾಡಿಕೊಂಡು ಮಧ್ಯಾಹ್ನ ಗ್ರಾಮಸ್ಥರಿಗೆ, ಮಧ್ಯಾಹ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಬಾಬುಗಳಿಗೆ, ತಲೆಮಗನವರಿಗೆ, ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಹಿರಿಯರಾದ ಸೀನಿಯರ್ ಅವರು, ನರೇಶ್ ಆಮೇಲೆ ನಮ್ಮ ಎಲ್ಲ ಹಿರಿಯ ಮುಖಂಡರು, ಎಲ್ಲರೂ ಗ್ರಾಮಸ್ಥರು, ನಮ್ಮ ಕುಮಾರಿದ್ದಾರೆ, ಎಲ್ಲರಿದ್ದಾರೆ, ನಮ್ಮ ಕನ್ನಡ ಎಲ್ಲರಿಗೂ ಧನ್ಯವಾದ ತಿಳಿಸಿ ನಿಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ